ಬಾಂಗ್ಲಾ ಗಡಿಯಲ್ಲಿ ಅಕ್ರಮ ನುಸುಳುವಿಕೆಗೆ ಕಡಿವಾಣ. 900 ಕೋಟಿ ಅಕ್ರಮ ದಂಧೆ ದಿಢೀರ್ ಬಂದ್. ದೇಶದ್ರೋಹಿಗಳ ನೆಟ್ವರ್ಕ್ ಏಕ್ದನ್ ನಾಪತ್ತೆ. ಹೇಗೆ ನಡೀತಿತ್ತು ಗೊತ್ತಾ ಕೋಟಿ ಕೋಟಿ ವ್ಯವಹಾರ? ಈ ದೃಶ್ಯಗಳನ್ನು ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಬರುವ ಬಾಂಗ್ಲಾ ಗಡಿಯ ದೃಶ್ಯ. ಮಮತಾ ಬ್ಯಾನರ್ಜಿ ಸರ್ಕಾರ ಯಾವಾಗ ಪತನವಾಯಿತೋ ಆಗಿನಿಂದ ಗಡಿಯಲ್ಲಿ ಇಂಥ ದೃಶ್ಯಗಳು ಸಾಮಾನ್ಯವಾಗಿ ಬಿಟ್ಟಿವೆ. ಬಿಎಸ್ಎಫ್ಗೆ ಇದು ಅನಗತ್ಯ ತಲೆನೋವು ತಂದುಬಿಟ್ಟಿದೆ. ಆದರೆ ಒಂದು ಆಶ್ಚರ್ಯಕರ ಬೆಳವಣಿಗೆಯೊಂದು ಇದರಿಂದ ಉಂಟಾಗಿದೆ. ಗಡಿಭಾಗದಲ್ಲಿ ನಡೆಯುತ್ತಿದ್ದ ದೇಶದ ಅತಿದೊಡ್ಡ ಅಕ್ರಮ ದಂಧೆಯೊಂದು ಸಂಪೂರ್ಣವಾಗಿ ನೆಲಕ್ಕಚ್ಚಿದೆ. ಹೌದು, ಸುವೇಂದು ಅಧಿಕಾರಿ ನೇತೃತ್ವದ ಹೊಸ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಸುಮಾರು 900 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ದಂಧೆಗೆ ಈಗ ಬ್ರೇಕ್ ಬಿದ್ದಿದೆ. ಏನಿದು ದಂಧೆ? ಇದು ಹೇಗೆ ನಡೀತಾ ಇತ್ತು? ಗಡಿ ವ್ಯವಹಾರದ ಶಾಕಿಂಗ್ ಸತ್ಯಗಳು ಇಲ್ಲಿವೆ. ಹೇಗೆ ನಡೆಯುತ್ತಿತ್ತು ಅಕ್ರಮ ದಂಧೆ? ಈ ಕಾರ್ಯಾಚರಣೆಗೆ ಸ್ಥಳೀಯವಾಗಿ ಧುರ್ಪರಾಪರ್ ಅಂತ ಕರೀತಾರೆ. ಈ ಅಕ್ರಮ ನುಸುರುವಿಕೆ ಸುಂದರಬನದಿಂದ ಹಿಡಿದು ಬಂಗಾಂ ಉಪವಿಭಾಗದವರೆಗಿನ ನದಿಗಳ ಘಟ್ಟಗಳ ಮೂಲಕ ನಡೆಯುತ್ತಿತ್ತು. ಇದೊಂದು ವ್ಯವಸ್ಥಿತ ಜಾಲ. ಗಡಿಯ ಎರಡೂ ಕಡೆಗಳ ಏಜೆಂಟರದ್ದು ಅತ್ಯಂತ ವ್ಯವಸ್ಥಿತವಾದ ನೆಟ್ವರ್ಕ್. ಒಂದು ಕಡೆ ಬಾಂಗ್ಲಾ ಏಜೆಂಟರು ನುಸುಳುಕೋರರನ್ನು ಗಡಿಯ ಹತ್ತಿರ ಕರೆತರ್ತಾ ಇದ್ರು. ಭಾರತದ ಕಡೆ ಏಜೆಂಟರು ಬಿಎಸ್ಎಫ್ ಮೂವ್ಮೆಂಟ್ನ ಮೇಲೆ ಕಣ್ಣಿಟ್ಟಿದ್ರು. ಇದಕ್ಕಾಗಿ ಗಡಿಯುದ್ದಕ್ಕೂ ಸಿಗ್ನಲ್ ಸಿಗುವ ಕ್ರಾಸ್ ಬಾರ್ಡರ್ ಸಿಮ್ ಕಾರ್ಡ್ಗಳು ಬಳಕೆಯಾಗ್ತಿದ್ವು. ಅಲ್ಲದೆ ಬಿ ಕ್ಯಾಶ್ನಂತಹ ಮೊಬೈಲ್ ಬ್ಯಾಂಕಿಂಗ್ ಆಪ್ಗಳನ್ನು ಹಣದ ವಹಿವಾಟಿಗೆ ಬಳಸಲಾಗ್ತಾ ಇತ್ತು. ಬಿಎಸ್ಎಫ್ ಯೋಧರ ಮೂವ್ಮೆಂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗ್ತಾ ಇರುತ್ತೆ. ಇದೇ ಅವಕಾಶವನ್ನು ಬಳಸಿಕೊಂಡು ಬಿಎಸ್ಎಫ್ ಯೋಧರಿಲ್ಲದ ಕಡೆ ಇವರ ಕಾರ್ಯಾಚರಣೆ ನಡೀತಾ ಇತ್ತು. ಗಡಿಯ ಈ ಕಡೆಯಿಂದ ನಿರ್ದಿಷ್ಟ ಗಡಿ ಜಾಗಕ್ಕೆ ಬರುವಂತೆ ಸೂಚನೆ ಹೋಗ್ತಾ ಇತ್ತು. ಆ ಭಾಗದಲ್ಲಿ ನದಿ ಇರಲಿ, ಹೊಲ ಗದ್ದೆ ಇರಲಿ ಅಥವಾ ಬೇಲಿಯೇ ಇರಲಿ, ಈ ಭಾಗದ ಏಜೆಂಟರು ಅವರನ್ನು ಭಾರತದೊಳಕ್ಕೆ ಕರೆದುಕೊಳ್ತಾ ಇದ್ರು. ಇಂಥ ಅಕ್ರಮ ಚಟುವಟಿಕೆ ದಶಕಗಳಿಂದ ನಡೆದೇ ಇತ್ತು. ಈ ಚಟುವಟಿಕೆಯಿಂದ 100 ಕೋಟಿ ರೂಪಾಯಿ ದಂಧೆ ನಿರಂತರವಾಗಿ ಸಾಗಿತ್ತು. ಆದರೆ ಸರ್ಕಾರ ಬದಲಾದ ಮೇಲೆ ಈ ವ್ಯವಹಾರಕ್ಕೆ ಬ್ರೇಕ್ ಬಿದ್ದಿದೆ. ಏನಿದು 900 ಕೋಟಿ ರೂಪಾಯಿ ಅಕ್ರಮ ದಂಧೆ? ತಲಾ 15,000 ಬಾಂಗ್ಲಾದೇಶಿ ಟಾಕಾ, ತಿಂಗಳಿಗೆ 70ರಿಂದ 80 ಕೋಟಿ ರೂಪಾಯಿ, ವರ್ಷಕ್ಕೆ 800ರಿಂದ 900 ಕೋಟಿ ರೂಪಾಯಿ. ಈ ದಂಧೆಯ ಆರ್ಥಿಕ ನೆಟ್ವರ್ಕ್ ಕೇಳಿದ್ರೆ ನೀವು ಬೆಚ್ಚು ಬೀಳ್ತೀರಾ. ಭಾರತದೊಳಗೆ ನುಸುಳಲು ಒಬ್ಬೊಬ್ಬರಿಂದ ಸುಮಾರು 15,000 ಬಾಂಗ್ಲಾದೇಶಿ ಟಾಕಾ ವಸೂಲು ಮಾಡಲಾಗ್ತಿತ್ತು. ಕೇವಲ ಹಕೀಂಪುರ ಗಡಿಯಲ್ಲೊಂದೇ ಪ್ರತಿದಿನ 30ರಿಂದ 40 ಜನ ಅಕ್ರಮವಾಗಿ ಭಾರತ ಸೇರ್ತಾ ಇದ್ರು. ಇದರಿಂದ ಒಂದು ಘಾಟ್ನಿಂದಲೇ ತಿಂಗಳಿಗೆ 6 ಲಕ್ಷ ರೂಪಾಯಿ ಕಮಿಷನ್ ದಂಧೆಕೋರರ ಕೈ ಸೇರ್ತಾ ಇತ್ತು. ಇಡೀ ಪಶ್ಚಿಮ ಬಂಗಾಳದಾದ್ಯಂತ ಇಂತಹ ಸುಮಾರು 1000 ಗಡಿ ದಾಟುವ ಪಾಯಿಂಟ್ಗಳಿವೆ. ಇವುಗಳಿಂದ ತಿಂಗಳಿಗೆ 70ರಿಂದ 80 ಕೋಟಿ ರೂಪಾಯಿ, ಅಂದರೆ ವರ್ಷಕ್ಕೆ ಬರೋಬ್ಬರಿ 800ರಿಂದ 900 ಕೋಟಿ ರೂಪಾಯಿಯ ಕಪ್ಪು ದಂಧೆ ಅವ್ಯಾಹತವಾಗಿ ನಡೀತಾ ಇತ್ತು. ಈಗ ಕಾಲ ಬದಲಾಗಿದೆ. ಅಕ್ರಮ ನುಸುಳುಕೋರರನ್ನು ಮುಲಾಜಿಲ್ಲದೆ ಹೊರಗಟ್ಟಲಾಗ್ತಾ ಇದೆ. ಇಂಥ ಏಜೆಂಟರನ್ನು ಪತ್ತೆ ಮಾಡಲು ಸುವೇಂದು ಸರ್ಕಾರ ದೊಡ್ಡ ಜಾಲ ಬೀಸಿದೆ. ಹೀಗಾಗಿ ಗಡಿಯುದ್ದಕ್ಕೂ ಓಡಾಡಿಕೊಂಡಿದ್ದ ಏಜೆಂಟರು ಈಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ಇದರಿಂದ ಇಷ್ಟು ವರ್ಷಗಳ ಕಾಲ ಎಗ್ಗಿಲ್ಲದೆ ನಡೆಯುತ್ತಿದ್ದ ಕೋಟಿ ಕೋಟಿ ಅಕ್ರಮ ದಂಧೆಗೆ ದಿಢೀರ್ ಕಡಿವಾಣ ಬಿದ್ದಿದೆ. ಬದಲಾವಣೆ ಅಂದ್ರೆ ಹೀಗಿರಬೇಕು. ನೀವೇನಂತೀರಿ?